ಪ್ರೇಕ್ಷಕರಿಗೆ ಅವರಿಗೆ ಭಾಷಾಭಿಮಾನ ಇಲ್ಲ, ಕನ್ನಡ ಅಸ್ಮಿತೆಯ ಕೊರತೆ ಇದೆ ಅವರಿಗೆ, ಹೀಗಾಗಿ ಅನ್ಯ ಭಾಷೆಗಳನ್ನ ನೋಡ್ತಾರೆ, ಕನ್ನಡ ಸಿನಿಮಾ ನೋಡಲ್ಲ, ಹೀಗಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಾಳಾಗ್ತಾ ಇದೆ ಅಂತ ಹಲವಾರು ಪ್ರೊಡ್ಯೂಸರ್ಗಳಾಗಿರ್ಬೋದು, ಹೀರೋಗಳಾಗಿರ್ಬೋದು ತಮ್ಮ ಸಿನಿಮಾ ಫ್ಲಾಪ್ ಆದಾಗ ದೂರೋದನ್ನು ನೀವೇ ನೋಡಿರ್ತೀರ ಮಾಧ್ಯಮದಲ್ಲಿ. ಎಷ್ಟು ಸರಿ ಇದು ಅಂತ? ತಪ್ಪು ಸರ್, ಪ್ರೇಕ್ಷಕರನ್ನ ದೂರೋದು ತಪ್ಪು ಸರ್, ಅದರಲ್ಲಿ ದೂಸರ ಮಾತೇ ಇಲ್ಲ. ಕಾಂತಾರನ್ ಗೆಲ್ಸಿದ್ಯಾರು ಸರ್? ಪ್ರೇಕ್ಷಕ. ತಿಥಿ ಸಿನಿಮಾನ ಗೆಲ್ಸಿದ್ಯಾರು ಸರ್? ತಿಥಿ ಫೆಸ್ಟಿವಲ್ ಸಿನಿಮಾ ಗೆಲ್ಸಿದ್ಯಾರು ಸರ್? ಒನ್ ಟೈಮಲ್ಲಿ ಕನ್ನಡ ಸಿನಿಮಾಗಳನ್ನ ಬಂಗಾರದ ಮನುಷ್ಯನ 1-2 ವರ್ಷ ರನ್ ಮಾಡಿದ್ಯಾರು ಸರ್? ಭೂತಾಯಿನ ಮಗ ಅಯ್ಯೋ ಸಿನಿಮಾ ಗೆಲ್ಸಿದ್ಯಾರು ಸರ್? ನಾನು ಒಳ್ಳೆ ಕಂಟೆಂಟ್ ಸಿನಿಮಾಗಳ ಬಗ್ಗೆನೇ ಮಾತಾಡ್ತೀನಿ ಆಯ್ತಾ. ಕನ್ನಡ ಸಿನಿಮಾನ ಕನ್ನಡ ಪ್ರೇಕ್ಷಕರು ನೋಡೋಲ್ಲ ಅಂತಲ್ಲ, ಎಲ್ಲೋ ಕೊರತೆ ನಮ್ಮಲ್ಲೇ ಇದೆ. ಅವ್ರಿಗೆ ತಲುಪಿಸೋ ರೀತಿ ನಾವು ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ, 2018 ತಮಿಳಲ್ಲಿ ಒಂದು ಸಿನಿಮಾ ಬಂತು ಸರ್, ಫಿಮೇಲ್ ಓರಿಯೆಂಟೆಡ್ ಸಿನಿಮಾ. ಓಕೆ, ಆ ಸಿನಿಮಾ ರಿಲೀಸ್ ಆದಾಗ ಸ್ಟಾರ್ಟಿಂಗ್ 3 ದಿವಸ ಚೆನ್ನಾಗೇ ಇರಲಿಲ್ಲ, ಬಟ್ ಆ ಸಿನಿಮಾ ಬಗ್ಗೆ ಒಳ್ಳೆ ಟಾಕ್ ಆಗ್ತಾ ಇತ್ತು. 2018 ಕತೆ ಇದು. ಈಗ ನಾತಿ ಚರಾಮಿ ಬಿಫೋರ್, ಅದು ನಮ್ಮ ನಾತಿ ಚರಾಮಿ ಬಂದು ಬಿಫೋರ್ ಬಂದಿದ್ದು ಸಿನಿಮಾದು ಆಯ್ತಾ. ಅರವಿ ಆಯ್ತಾ, ಆ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಮಿಳು ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಒಬ್ರು ಪ್ರೈವೇಟ್ ಸ್ಕ್ರೀನಿಂಗ್ ಹಾಕೊಂಡು ಸಿನಿಮಾ ನೋಡ್ತಾರೆ ಆಯ್ತಾ. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ ಸರ್. ಸೋಮವಾರಕ್ಕೆ ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಅಂದ್ರೆ ಅವ್ರು ಯಾರು ಹೋಗಿ ತಂಡದವ್ರು ಹೋಗ್ಬಿಟ್ಟು ಅವ್ರನ್ನ ಕೇಳ್ಕೊಂಡಿಲ್ಲ, ನೀವು ಸಿನಿಮಾ ನೋಡಿ ಮಾತಾಡಿ ಅಂತ. ಅವ್ರ ಆ ನಟನೇ ಯಾರು ರಜನಿಕಾಂತ್ ಅವರು, ಓಕೆ, ಅವ್ರಿಗೆ ಕೇಳಿಸ್ಕೊಂಡು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅವರೇ ಹೋಗಿ ಅಪ್ರಿಷಿಯೇಟ್ ಮಾಡಿ ಅದನ್ನ ಒಂದು ಮೆಸೇಜ್ನ ಹಾಕಿದ ತಕ್ಷಣ ದೊಡ್ಡ ಹಿಟ್ ಆಗ್ಬಿಡುತ್ತೆ ತಮಿಳಲ್ಲಿ. ನಮ್ಮಲ್ಲಿ ಆಯ್ತಾ ಇದನ್ನ ತುಂಬ ಬೇಸರದಲ್ಲೇ ಹೇಳ್ಕೋಬೇಕು. ಒಂದು ಸಿನಿಮಾ ಮಾಡಿದ್ಮೇಲೆ ನಾವು ಕೇಳ್ಕೋಬೇಕು ಸರ್, ಇಂಡಸ್ಟ್ರಿಯಲ್ಲಿ ಇರೋರ್ನೆಲ್ಲರೂ. ಈಗ ನನಗೆ ಸ್ಟಾರ್ಟಿಂಗ್ ಆಗಿದೆ, ಈಗ ಪರವಾಗಿಲ್ಲ, ಅಟ್ಲೀಸ್ಟ್ ನನಗೆ ಓಕೆ ಇವತ್ತು ನನಗೊಂದು ಸಣ್ಣ ಮಟ್ಟದ ರೆಕಗ್ನೈಸೇಷನ್ ಇರೋದ್ರಿಂದ ನನ್ನ ಸಿನಿಮಾ ರಿಲೀಸ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಹೊಸಬ್ರಿಗೆ ಅವ್ರು ಸಿನಿಮಾ ಮಾಡಿ ಕೇಳ್ಕೋಬೇಕು. ಸಿನಿಮಾ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅವ್ರು ಬನ್ನಿ ನಾನು ಸಿನಿಮಾ ನೋಡಿ, ಆದರೆ ಆಚೆ ಜನ ಅಲ್ಲ, ಇಂಡಸ್ಟ್ರಿಯಲ್ಲಿ ಇರೋರ್ನೇ, ಅಂದರೆ ಯಾರ ವಾಯ್ಸ್ಗೆ ಒಂದು ಪವರ್ ಇರುತ್ತೆ ಆಯ್ತಾ. ಸೊ ಹಂಗಾಗಿದೆ. ಅದು ಕೇಳ್ಕೊಳ್ಳೋ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅವ್ರು ಹೋಗಿ ಕೆಲವರು ಸಪೋರ್ಟ್ ಮಾಡ್ತಾರೆ, ಅವರು ಚೆನ್ನಾಗಿಲ್ಲ ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಮಾಡಿದ್ದೀನಿ ಆ ತಪ್ಪನ್ನ. ಈಗ ಏನಾಗುತ್ತೆ, ನನ್ನ ಹತ್ರ ಯಾರೋ ಹೊಸ ಹುಡುಗರು ಬಂದ್ಬಿಟ್ಟು ಹೇಳಿ ಅಂತಂದರೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತೀವಿ. ಈ ಥರದ ಒಂದು ಸಮಸ್ಯೆಗಳಿದೆ ನಮ್ಮಲ್ಲಿ. ಸಪೋರ್ಟ್ ಮಾಡೋವಾಗ್ಲೂ ಎಡವಟ್ಟುಗಳಾಗುತ್ತೆ, ಸಪೋರ್ಟ್ ಮಾಡದೇ ಇದ್ರೂ. ಇದಕ್ಕೊಂದು ಸ್ಟ್ರಕ್ಚರ್ ಬೇಕು ಒಂದು ಒಳ್ಳೆ ಸಿನಿಮಾನ ಪುಷ್ ಮಾಡೋದಕ್ಕೆ. ಇಲ್ಲಿ ರಿವ್ಯೂಸ್ನ ಕಮೆಂಟ್ ಮಾಡ್ಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಸಿನಿಮಾ ಚೆನ್ನಾಗಿದ್ರೆ ಪ್ರೇಕ್ಷಕರು ಎಲ್ಲ ಹಿಂದೆ ಮುಂದೆ ನೋಡಿದ್ರೆ ಹೋಗ್ತಾ ಇರ್ತಾರೆ.